व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटकते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितः श्रीशतुष्ट्यर्थं करिष्ये कर्म चाखिलम् वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ವಿರಾಧನ ಸಂಹಾರವನ್ನು ಮುಗಿಸಿದ ಬಳಿಕ ಶರಭಂಗನ ಆಶ್ರಮಕ್ಕೆ ರಾಮಚಂದ್ರ ಬಂದು ತನ್ನ ದೇಹವನ್ನು ಜರ್ಜರಿತವಾದ ಅತ್ಯಂತ ಜೀರ್ಣವಾದಂತಹ ಶರೀರವನ್ನು ಯಜ್ಞದಲ್ಲಿ ರಾಮನ ಮುಂದೆಯೇ ಅದನ್ನು ಆಹುತಿಯನ್ನಾಗಿತ್ತು ದಿವ್ಯ ಶರೀರವನ್ನು ಪಡೆದು ಮೇಲಿನ ಲೋಕಗಳಿಗೆ ಹೋಗುವುದನ್ನು ಸುತ್ತಲಿನ ಎಲ್ಲ ಮುನಿಗಳು ಕಂಡರು. ಆ ಬಳಿಕ ರಾಮನನ್ನು ಎಲ್ಲರೂ ಸೇರಿ ಈ ರಾಕ್ಷಸರಿಂದ ತಮಗುಂಟಾಗ್ತಾ ಇರುವಂತಹ ಉಪಟಳವನ್ನೆಲ್ಲ ನಿವೇದಿಸಿಕೊಳ್ತಾರೆ. ಮುಂದೆ ಸುತೀಕ್ಷ್ಣನ ಆಶ್ರಮದ ಬಗ್ಗೆಯೂ ಅಲ್ಲಿ ಮಾತು ಬಂತು. ಹಾಗೇ ಹುಡುಕಿಕೊಂಡು ದಾರಿಯಲ್ಲಿ ಬಗೆ ಬಗೆಯ ಕಾಡು ಮೇಡುಗಳನ್ನು, ನದಿ ಪೊಟರೆಗಳನ್ನೆಲ್ಲ ದಾಟಿ ಕೊನೆಗೆ ಸುತೀಕ್ಷ್ಣರ ಆಶ್ರಮಕ್ಕೆ ಬಂದಾಗ ಅಲ್ಲೂ ದಿವ್ಯವಾದ ಶರೀರವನ್ನು ಹೊತ್ತಿರುವಂತಹ ಸುತೀಕ್ಷ್ಣನನ್ನು ನೋಡಿ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಸುತೀಕ್ಷ್ಣ ಋಷಿ ರಾಮಚಂದ್ರನನ್ನು ಅತ್ಯಂತ ಪ್ರೀತಿಯಿಂದ ಆಲಿಂಗಿಸಿಕೊಳ್ತಾನೆ. ಆ ಬಳಿಕ ನೀನು ಚಿತ್ರಕೂಟಕ್ಕೆ ಬಂದದ್ದು, ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ಓಡಾಡ್ತಾ ಇರುವುದು, ವ್ರತವನ್ನು ತೊಟ್ಟು ತಂದೆಯ ಮಾತಿಗೋಸ್ಕರ ಬಂದಿರುವಂಥದ್ದು ಇದೆಲ್ಲ ನಮಗೆ ಗೊತ್ತಾಯಿತು. ನಿನ್ನ ಆತಿಥ್ಯ ಮಾಡುವುದು ಅಂತ ಅನ್ನೋದೇ ನಮ್ಮ ಬದುಕಿನ ದೊಡ್ಡ ಭಾಗ್ಯ. ಮೇಲಿನ ಲೋಕಗಳಿಗೆ ಈಗಾಗಲೇ ಹೋಗಲಿಕ್ಕೆ ಒತ್ತಡ ಕರೆ ಬಂದಿದ್ದರೂ ಕೂಡ ನಿನ್ನನ್ನು ಭೇಟಿ ಆಗದೆ ಹೋಗುವುದು ಉಚಿತ ಅಲ್ಲ ಅನ್ನುವ ದೃಷ್ಟಿಯಿಂದ, ಮತ್ತು ಅದೆಲ್ಲದಕ್ಕಿಂತ ನಿನ್ನ ಭೇಟಿಯೇ ಎಲ್ಲದಕ್ಕಿಂತ ದೊಡ್ಡದು. ಮೇಲಿನ ಲೋಕಕ್ಕೆ ಹೋದರೆ ನಮ್ಮ ಸುಖವನ್ನು ನಾವು ವಿಶೇಷವಾಗಿ ಪುಣ್ಯದ ಬಲದಿಂದ ಪಡಿಬಹುದು, ಆದರೆ ನಿನ್ನನ್ನು ಆತಿಥ್ಯ ಮಾಡುವ ಸಂತೋಷ ಅಲ್ಲಿ ಸಿಗುವುದು ಸಾಧ್ಯ ಇಲ್ಲ. ಅದರಿಂದಾಗಿ ಅದನ್ನು ಮುಗಿಸಿಯೇ ಹೋಗುವ ಯೋಚನೆಯಲ್ಲಿ ಇದ್ದವರು ನಾವು. ಭವಾನ್ ಸರ್ವತ್ರ ಕುಶಲಃ ಸರ್ವಭೂತಹಿತೇ ರತಃ ಆಖ್ಯಾತ ಶರಭಂಗೇಣ ಗೌತಮೇನ ಮಹಾತ್ಮನ. ಹೀಗೆ ಋಷಿ ಸುತೀಕ್ಷ್ಣ ಮಾತಾಡ್ತಾ ಇರಬೇಕಾದ್ರೆ ರಾಮಚಂದ್ರ ಅವನಿಗೆ ಪ್ರತಿಯಾಗಿ ಹೇಳ್ತಾನೆ, ನಿನ್ನ ಬಗ್ಗೆಯೂ ಗೌತಮರ ಆಶ್ರಮದಲ್ಲಿ ಅಂದರೆ ಶರಭಂಗನ ಆಶ್ರಮದಲ್ಲಿ ಅನೇಕ ಹೊಗಳಿಕೆಯ ಒಳ್ಳೆಯ ಮಾತುಗಳು ಬಂದವು. ನೀನು ಎಲ್ಲದರಲ್ಲೂ ಎಲ್ಲ ರೀತಿಯಾದ ವ್ರತಾಚರಣೆಗಳಲ್ಲೂ ಅತ್ಯಂತ ಪರಿಣಿತ, ಸರ್ವಭೂತ ಹಿತೇರತಃ ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಪ್ರೀತಿಯನ್ನು ತೋರಿಸುವವನು. ಹೀಗೆ ಅಂತ ಶರಭಂಗ ಗೌತಮ ಋಷಿಯ ಪರಂಪರೆಯಲ್ಲಿ ಬಂದವನು. ಅವನು ನಿನ್ನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ದಾನೆ. ಅಹಮೇವಾಹರಿಷ್ಯಾಮಿ ಸ್ವಯಂ ಲೋಕಾನ್ ಮಹಾಮುನೆ ಆವಾಸಂ ತ್ವಹಮಿಚ್ಛಾಮಿ ಪ್ರದಿಷ್ಟಮಿಹ ಕಾನನೆ. ನೀನು ಲೋಕಗಳನ್ನು ಅನೇಕ ಕೊಟ್ಟಿದ್ದರೂ ಕೂಡ ನನಗೆ ಬೇಕಿರೋದು ಆ ಲೋಕಗಳನ್ನು ನಾನು ನನಗೆ ಬೇಕಾದ್ದನ್ನು ಸಂಪಾದಿಸ್ತೇನೆ. ಇನ್ನೊಬ್ಬರು ಲೋಕವನ್ನು ಕೊಡುವುದರಲ್ಲಿ ಅದು ಅವರ ದೊಡ್ಡತನ. ಆದರೆ ಸಂಪಾದಿಸಬೇಕಾದದ್ದು ನಾವು ನಮಗೆ ಬೇಕಾಗುವ ಮೇಲಿನ
ಎತ್ತರದ ಸ್ಥಾನಗಳನ್ನು ಗಳಿಸಬೇಕು ಹೊರತು ಇನ್ನೊಬ್ಬರು ತಂದು ಕೊಟ್ಟದ್ದು ಯಾವಾಗಾದರೂ ಅವ್ರು ಕಿತ್ಕೊಳ್ಬೇಕು ಅಂದರೆ ಕೊಟ್ಟಬೇಕಾಗುತ್ತೆ. ನಾವೇ ಗಳಿಸಿದ್ದಾದರೆ ಯಾರು ಕಿತ್ಕೊಳ್ಳುವ ಸ್ಥಿತಿಯಲ್ಲಿರಲ್ಲ. ಆದರೆ ಇಲ್ಲಿ ನನಗೆ ಈಗ ಲೋಕದ ಬಗ್ಗೆ ಅಪೇಕ್ಷೆ ಇಲ್ಲ, ನನಗೆ ಬೇಕಿರುವುದು ಈಗ ಸದ್ಯಕ್ಕೆ ವಾಸಕ್ಕೆ ಒಂದು ಸೂಕ್ತವಾದ ಜಾಗವನ್ನು ನೀನು ಸೂಚಿಸಿದರೆ ನಾನು ಅಲ್ಲಿ ಇರುವುದಕ್ಕೆ ಅನುಕೂಲ ಆಗುತ್ತೆ. ಅಯಮೇವಾಶ್ರಮೋ ರಾಮ ಗುಣವಾನ್ ರಮ್ಯತಾಮಿಹ ಋಷಿಸಂಘಾನು ಅನುಚರಿತಃ ಸದಾ ಮೂಲ ಫಲಾನ್ವಿತ. ಅಯ್ಯೋ, ನೀನು ಯಾಕೆ ಪ್ರತ್ಯೇಕವಾಗಿ ಆಶ್ರಯ ಕೇಳ್ತಾ ಇದ್ದಿ? ನದಿಯಲ್ಲಿ ಬಿದ್ದು ನೀರು ಕೊಡಿ ಅಂತ ನದಿನ ಕೇಳ್ತಾ ಇದ್ದೀನಿ. ಈ ಆಶ್ರಮಕ್ಕೆ ಬಂದ ಮೇಲೆ ಅದು ನಿನ್ನದೇ. ಇದರಲ್ಲಿ ಮತ್ತೆ ಇಲ್ಲಿಂದ ಇನ್ಯಾವುದೋ ಒಂದು ಆಶ್ರಮ ಕೇಳ್ತಾ ಇರೋದು ಯಾಕೋ ಸರಿ ಹೋಗಲಿಲ್ಲ. ಇದು ನಿಂದೆ, ರಮ್ಯತಾಮಿಹ, ಇಲ್ಲೇ ಇರು ನೀನು. ಎಷ್ಟು ದಿವಸ ಬೇಕಾದರೂ ಹೇಗೆ ಬೇಕಾದರೂ ನಿನಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಕಾಡಿನಲ್ಲಿ ಮಾಡಬಹುದಾದ ಎಲ್ಲ ಸೌಕರ್ಯ ಅಂದರೆ ನೀನು ಅರಮನೆ ವ್ಯವಸ್ಥೆಯನ್ನು ಮಾಡಲಿಕ್ಕಾಗದೆ. ಫಲಮೂಲಾನ್ವಿತ, ಹಣ್ಣು ಹಂಪಲು ಗೆಡ್ಡೆ ಗೆಣಸು ಮನುಷ್ಯರು ತಿನ್ನುವಂಥದ್ದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಅದರಿಂದಾಗಿ ನೀನು ಇಲ್ಲಿ ಬೇಕಾದಷ್ಟು ದಿನಗಳ ಕಾಲ ಋಷಿಗಳೆಲ್ಲರೂ ನಿನಗೆ ಜೊತೆಯಾಗಿ ಇರ್ತಾರೆ. ಅವರು ಕೂಡ ಈ ನಿನ್ನ ಆವಾಸದಿಂದ, ನಿನ್ನ ಇಲ್ಲಿಯ ವಾಸ ಮಾಡುವಿಕೆಯಿಂದ ಸಂತೋಷ ಪಡ್ತಾರೆ. ಇರು ನೀನು. ಇಮಮಾಶ್ರಮವಾಗಮ್ಯ ಮೃಗಸಂಘಾ ಮಹಾಯಶಃ ಅಟಿತ್ವಾ ಪ್ರತಿಗಚ್ಚಂತಿ ಲೋಭಯಿತ್ವಾ ಕುತೋ ಭಯಾಃ. ಈ ಆಶ್ರಮವನ್ನು ಸೇರಿ ಅನೇಕ ವರ್ಷಗಳಾಗಿವೆ. ಇಲ್ಲಿ ನಮ್ಮನ್ನು ಪ್ರೀತಿಸುವ ಸುತ್ತಲಿನ ಎಲ್ಲ ಕಾಡು ಮೇಡಿನ ಮೃಗ ಪಕ್ಷಿಗಳು ಕೂಡ ಇಲ್ಲೇ ಪರಿಸರದಲ್ಲಿ ಓಡಾಡಿಕೊಂಡಿದ್ದಾವೆ. ಅಕುತೋ ಭಯಾಃ, ನಮ್ಮಿಂದ ಯಾವತ್ತೂ ಅವುಗಳಿಗೆ ತೊಂದರೆ ಆಗಲಿಲ್ಲ, ನಾವು ಅವುಗಳಿಗೆ ಯಾವತ್ತೂ ಕೂಡ ಏನು ತೊಂದರೆ ಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ಆ ಕಾಡಿನ ವಾತಾವರಣ ಹಾಗೇ ಇದೆ. ಕೆಲವೊಮ್ಮೆ ಮನುಷ್ಯರು ಬಂದು ನೆಲೆಸಿದೊಡನೆ ಕಾಡು ಪ್ರಾಣಿಗಳು ಅಲ್ಲಿ ದೂರ ಹೋಗ್ತವೆ, ಯಾಕೆಂದರೆ ನಮ್ಗೆ ತೊಂದರೆ ಆಗುತ್ತೆ ಅಂತ. ಆದರೆ ಇಲ್ಲಿ ನಾವು ಕಾಡು ಪ್ರಾಣಿಗಳಂತೆಯೇ, ಅಂದರೆ ಧರ್ಮ ಬಿಟ್ಟಲ್ಲ, ಅವುಗಳ ಭಾವನೆಗೆ ಧಕ್ಕೆ ಬಾರದಂತೆ ನಮ್ಮ ಕರ್ತವ್ಯವನ್ನು ನಾವು ನಮ್ಮ ಪಾಡಿಗೆ ಮಾಡಿಕೊಂಡು ಹೋಗ್ತಾ ಇರುವುದರಿಂದ ಎಷ್ಟೋ ಸರ್ತಿ ಹುಲಿಗಳಾಚೆ ಓಡಾಡ್ತಾ ಇರ್ತವೆ, ಇಲ್ಲಿ ಜಿಂಕೆಗಳು ಓಡಾಡ್ತಾ ಇರ್ತವೆ. ಯಾಕೆಂದರೆ ಅದು ತೀರಾ ಹಸಿದಾಗ ಮಾತ್ರ ಬೇಟೆ ಆಡೋದು ಹೊರತು ಅವುಗಳು ಓಡಿಸಿಕೊಂಡು ಬಂದಾಗ ಅವಳಿಗೆ ಸೂಕ್ಷ್ಮ ಗೊತ್ತಾಗುತ್ತೆ. ಅವುಗಳು ಘರ್ಜಿಸುವಾಗ ಹಸಿವಾದದ್ದು ಅರ್ಥ ಆಗುತ್ತೆ. ಆಗ ಒಂದು ಸಾಯ್ತಾ ಇದೆ ಅಂತಂದಾಗ ಇನ್ನೊಂದಕ್ಕೆ ಸೂಚನೆ ಕೊಟ್ಟು ಅದನ್ನು ದೂರ ಓಡಿಸುತ್ತೆ ಜಿಂಕೆಗಳು. ತಾವು ಬಲಿಯಾದರೂ ಕೂಡ ನೀವಿನ್ನು ಇಲ್ಲಿ ಹತ್ತಿರ ಬರಬೇಡಿ ಅಂತ ಮಾಹಿತಿ ಕೊಟ್ಟು ಅದು ಬಲಿಯಾಗುತ್ತೆ. ಆದರೆ ಮನುಷ್ಯ ಹಾಗಲ್ಲ, ಇವತ್ತಿಗೂ ನಾಳೆಗೂ ನಾಳೆದಿಗೂ ಅಂತ ಎಲ್ಲ ಸಿಕ್ಕಿದ್ದಲ್ಲೂ ಒಂದೇ ಸರ್ತಿ ಬಾಚಿ ಬಿಡಬೇಕು ಅಂತ ಪ್ರಯತ್ನಪಟ್ಟು ದುಷ್ಟನಂತೆ ವರ್ತಿಸ್ತಾನೆ, ದುಷ್ಟನೇ ಆಗಿ ವರ್ತಿಸ್ತಾನೆ. ಅದರಿಂದಾಗಿ ನಮ್ಮ ಈ ಪರಿಸರದಲ್ಲಿ ಆ ರೀತಿ ಯಾವುದೇ ರೀತಿಯಾದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಭಯ ಉಂಟು ಮಾಡದ ವಾತಾವರಣ ಇದು. ನಾಣ್ಯೋ ದೋಷೋ ಭವೇದತ್ರ ಮೃಗೇಭ್ಯೋನ್ಯತ್ರ ವಿದ್ಧಿ ವೈ. ಅದರಿಂದಾಗಿ ಇಲ್ಲಿಯ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಇಲ್ಲಿಯ ವಾಸಕ್ಕೆ ನಮಗೆ ತೊಂದರೆ ಮಾಡುವಂಥವುಗಳು ಇಲ್ಲ. ಈ ಮಾತನ್ನು ಕೇಳಿ ರಾಮಚಂದ್ರನಿಗೆ ತುಂಬ ಸಂತೋಷ ಆಯಿತು. ಆಮೇಲೆ ಧನುಸ್ಸನ್ನು ಹಾಗೆ ಒಂದು ಸರ್ತಿ ಠೇಂಕಾರ ಮಾಡುವಂತೆ ಅದರ ಹಗ್ಗವನ್ನು ಗಟ್ಟಿ ಕಟ್ಟಿ ಒಮ್ಮೆ ಎಳೀತಾನೆ. ಬಾಣವನ್ನು ತೆಗೆದು ಹಿಡಿದು ತಾನಹಂ ಸುಮಹಾಭಾಗ. ಆದರೆ ಇಲ್ಲಿ ಇನ್ನೊಂದು ಸಣ್ಣ ಅಪಾಯ ಏನು ಅಂದರೆ, ಇದೇ ರೀತಿ ಮೃಗಗಳ ರೂಪದಲ್ಲೇ ಬಂದು ರಾಕ್ಷಸರು ತೊಂದರೆ ಕೊಡ್ತಾರೆ. ಬಳ್ಳಿಯ ಹಾಗೆ ಆವರಿಸಿಕೊಂಡಿರ್ತಾರೆ. ಆಮೇಲೆ ನಿಧಾನಕ್ಕೆ ಅವರೇ ಕಾಡಿನಲ್ಲಿ ಎಷ್ಟೋ ಸರ್ತಿ ರಾಕ್ಷಸ ಮರಗಳು ರಾಕ್ಷಸ ಬಳ್ಳಿಗಳೆಲ್ಲ ಇವೆ. ನಮಗೆ ಅವುಗಳ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ. ದಟ್ಟವಾದ ಕಾಡಿನಲ್ಲಿ ಪ್ರಾಣಿಗಳನ್ನೆಲ್ಲ ಅವುಗಳು ಬೇಟೆಯಾಡ್ತವೆ. ಮಲಗಿರುತ್ತೆ ಪ್ರಾಣಿ, ಬಳ್ಳಿ ಹಾಗೇ ಕೆಳಗಡೆ ವ್ಯಾಪಿಸಿಕೊಂಡಿರುತ್ತೆ. ಯಾವಾಗ ಒಂದು ಪ್ರಾಣಿ ಸುಮ್ಮನೆ ಮಲಗಿದೆ ನಿದ್ದೆ ಮಾಡಿದೆ ಅಂತಂದಾಗ ನಿಧಾನಕ್ಕೆ ಅದಕ್ಕೆ ಸುತ್ತು ಹಾಕಿ ಮತ್ತೆ ಅಲ್ಲಾಡದ ಹಾಗೆ ಅದನ್ನು ಗಂಟೆ ಹಾಕಿ ಕೊಂದು ಬಿಡುತ್ತವೆ. ಅಂದರೆ ಇದೆಲ್ಲ ಕಾಡಿನಲ್ಲಿ ಈ ರೂಪದಲ್ಲಿ ರಾಕ್ಷಸರ ಉಪಟಳವು ಇದೆ. ಅದು ಅವತ್ತಲ್ಲ, ಯಾವತ್ತಿಗೂ ಇದ್ದೇ ಇರ್ತವೆ. ಅದರಿಂದಾಗಿ ಮರದ ಬೇರುಗಳೆಲ್ಲ ಬಿದ್ದ ಹಾಗೆ ಇರುತ್ತೆ. ಈ ಪ್ರಾಣಿಗಳು ಅದು ಏನು ಗೊತ್ತಿಲ್ಲದೆ ಅಲ್ಲೇ ಬಂದಿದ್ದು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಳ್ತಾ ಇದ್ದರೆ ಅವುಗಳು ಯಾವಾಗ ಕತ್ಲೆ ಆಗುತ್ತೋ ಆವಾಗ ಆ ಬೇರಿನ ಮಧ್ಯದ ಭಾಗವನ್ನು ಅಗಲ ಮಾಡಿ ಇದ್ದಕ್ಕಿದ್ದಾಗ ಮುಚ್ಚಿಕೊಂಡು ಬಿಡ್ತವೆ. ಪ್ರಾಣಿ ಒಳಗೆ ಬೇರೆ ಮೇಲಿಂದ ಆವರಿಸ್ಕೊಂಡ್ಬಿಡುತ್ತೆ. ಈ ರೀತಿ ಎಷ್ಟೋ ಥರ ಹೂಗಳಿವೆ. ಹೂ ಅರಳಿರುತ್ತೆ, ಅದರೊಳಗೆ ದುಂಬಿ ಹೋದ ತಕ್ಷಣ ಸ್ವಲ್ಪ ಹೊತ್ತಿಗೆ ಅದು ಇಡೀ ಮುಚ್ಕೊಂಡು ಬಿಡುತ್ತೆ. ಅಥವಾ ಹೂ ಇರುತ್ತೆ, ಒಂದೇ ಸರ್ತಿ ಅದರಲ್ಲೂ ಒಂದು ಸರ್ತಿ ಚಿಮ್ಮಿದ ಹಾಗೆ ಪರಿಮಳ ಬರುವ ಹಾಗೆನ ಒಂದು ವಾಸನೆ ಚಿಮ್ಮುವ ಹಾಗೆ ಮಾಡಿ ಅದು ಒಳಕ್ಕೆ ಬೀಳುವ ಹಾಗೆ ಮಾಡುತ್ತೆ. ಬಿದ್ದ ಮೇಲೆ ಮತ್ತೆ ಅಲ್ಲಿ ಅಂಟು, ಆಮೇಲೆ ಮತ್ತೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅದನ್ನು ಪೂರ್ತಿ ತಿಂದು ಬಿಸಾಕತ್ತೆ. ಹೀಗೆ ರಾಕ್ಷಸರ
ತೊಂದರೆಗಳು ಬೇರೆ ಬೇರೆ ರೀತಿಯಿಂದ ಬರುವಂಥದ್ದಿದ್ದರೆ ಅವುಗಳೆಲ್ಲವನ್ನು ಕೂಡ ನಾನು ಉಪಟಳವನ್ನು ಪರಿಹಾರ ಮಾಡಲಿಕ್ಕೋಸ್ಕರನೇ ನಿಮ್ಮ ಜೊತೆಗಿರ್ತೇನೆ. ಭವಾಂಸ್ತತ್ರಾಭಿಷಿಜ್ಯೇತ ಕಿಂ ಸ್ಯಾತ್ ಕೃಚ್ಛತರಂ ತತಃ ಏತಸ್ಮಿನ್ನಾಶ್ರಮೇ ವಾಸಂ ಚಿರಂತು ನವಃ ಸಮರ್ಥಯೇ ತಮೇವ ಮುಕ್ತ್ವಾ ವರದಂ ರಾಮಂ ಸಂಧ್ಯಾಮುಪಾಗಮತ್. ರಾಮಚಂದ್ರ, ನಾನು ನಿಮಗೆ ತೊಂದರೆ ಪರಿಹಾರ ಮಾಡುವುದಕ್ಕೆ ಎಷ್ಟು ಕಾಲ ಇರಬೇಕೋ ಅಲ್ಲಿ ಅಷ್ಟು ಕಾಲ ಇರ್ತೇನೆ. ಇಲ್ಲೇ ಇರಬೇಕು ಅಂತ ಕೇಳುವುದಲ್ಲ, ಸ್ಥಿರವಾಗಿ ಚಿರವಾಗಿ ಇಲ್ಲೇ ಇರುವುದಕ್ಕೆ ಬಂದವನಲ್ಲ. ನಿಮ್ಮ ಸಮಸ್ಯೆಗೆ ಉತ್ತರ ಸಿಗುವ ತನಕ ಇಲ್ಲಿ ಇರ್ತೇನೆ, ಪರಿಹಾರ ಒದಗುವ ತನಕ ಇರ್ತೇನೆ. ಆಮೇಲೆ ನನ್ನ ಮುಂದಿನ ಪ್ರಯಾಣಕ್ಕೆ ನಾನು ಅಣಿಯಾಗಲೇಬೇಕಾಗತ್ತೆ. ಹೀಗೆ ಹೇಳಿ ರಾಮ ಸಂಧ್ಯೆಗಾಗಿ ಆಚೆಯಿಂದ ಋಷಿಗಳು ಕೂಡ ತಮ್ಮ ತಮ್ಮ ಪಶ್ಚಿಮದ ದಿಕ್ಕಿನಲ್ಲಿ ನೇಸರ ಮುಳುಗುತ್ತಾ ಇರುವಂತಹ ರಂಗುರಂಗಾದ ಬಣ್ಣವನ್ನು ತೊಡ್ತಾ ಇರುವುದನ್ನು ನೋಡಿ ಸುತೀಕ್ಷ್ಣಸ್ಯಾಶ್ರಮೇ ರಮ್ಯೆ ಸೀತೆಯ ಲಕ್ಷ್ಮಣೇನ ಚ, ಸೀತೆ ಲಕ್ಷ್ಮಣ ಎಲ್ಲರೂ ಸೇರಿಕೊಂಡು ನದಿ ತೀರಕ್ಕೆ ತಾರಿ ತಮ್ಮ ಸಂಧ್ಯಾವಂದನೆಯನ್ನು ಮಾಡ್ತಾರೆ. ಸೀತೆ ಕೂಡ ಸಂಧ್ಯಾವಂದನೆ ಮಾಡ್ತಾ ಇದ್ಲು ಅಂತ ಬರುತ್ತೆ. ಅವಳು ಸಂಧ್ಯಾವಂದನೆ ಮಾಡ್ತಾಳೆ. ಹೆಣ್ಮಕ್ಳಿಗೂ ಒಂದು ಸಂಧ್ಯಾಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಟ್ಟು ಕೃತಜ್ಞತೆಯನ್ನು ಅರ್ಪಿಸುವಂಥದ್ದಿದೆ ಅಂತ ಗೊತ್ತಾಗುತ್ತೆ. ಇಲ್ಲೂ ಹಾಗೆ ಬರುತ್ತೆ, ಮುಂದೆಯೂ ಒಂದು ಕಡೆ ಬರುತ್ತೆ. ಸೀತಾ ಸಂಧ್ಯಾವಂದನೆಯನ್ನು ಮಾಡಿದ್ಲು. ಎಲ್ಲಿ? ರಾವಣನ ಸೀತಾ ಅಶೋಕವನದಲ್ಲಿ ಇರುವಾಗ ಸಾಯಂಕಾಲದ ಹೊತ್ತು ಅವಳು ಸಂಧ್ಯೆಯನ್ನು ಅರ್ಪಿಸಿದ್ಲು ಅಂತ ಮಾತು ಬರುತ್ತೆ. ಒಬ್ಬಳೇ ಇದ್ದಾಗಲೂ, ಅವನು ರಾಮಚಂದ್ರ ಇದ್ದಾಗ ಅವನಿಗೆ ಖುಷಿಯಾಗಲಿ ಅಂತ ಮಾಡೋದಲ್ಲ, ಅವಳ ಕರ್ತವ್ಯ ಅನ್ನೋ ದೃಷ್ಟಿಯಿಂದಲೇ ಅವಳು ಮಾಡ್ತಿದ್ಲು ಅಂತ ಅನ್ನುವ ಮಾತು ಬರುತ್ತೆ. ಸರಿ, ರಾಮ ಲಕ್ಷ್ಮಣನ ಜೊತೆಗೆ ಸೀತೆಯನ್ನು ಕೂಡಿಕೊಂಡು ಆ ದಿನ ಕಳೆದಿದ್ದಾರೆ. ಆ ರಾತ್ರಿಯೂ ಅಲ್ಲೇ ಉಳಿದಿದ್ದಾರೆ. ರಾತ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ಉಳ್ಕೊಳ್ಳಿಕ್ಕೆ ಎಲ್ಲ. ಬೆಳಗಾಯಿತು. ಉತ್ಥಾಯತು ಯಥಾಕಾಲಂ ರಾಘವ ಸಹ ಸೀತೆಯ ಉಪಾಸ್ಪೃಶು ಸುಶೀತೇನ ಜಲೇನೋತ್ಪಲಗಂಧಿನ. ಮೇಲಿನಿಂದ ನೀಲೋತ್ಪಲದ ಪರಿಮಳವನ್ನು ಹೊತ್ತು ಬರುವ ಗಾಳಿಯ ಜೊತೆಗೆ ಆ ನೀರಿನ ಪರಿಸರದಲ್ಲಿ ತಮ್ಮ ತಮ್ಮ ಬೆಳಗಿನ ಶೌಚಾದಿ ಕರ್ತವ್ಯಗಳನ್ನು ಮುಗಿಸಿಕೊಂಡಿದ್ದಾರೆ. ಆಮೇಲೆ ಅಗ್ನಿಯನ್ನು ವಂದಿಸಿ ಸುರಾಂಶ್ಚೈವ ದೇವತೆಗಳನ್ನೆಲ್ಲ ವೈದೇಹಿ ರಾಮಲಕ್ಷ್ಮಣವು ಕಾಲ್ಯಂ ವಿಧಿವತ್ ಅಭ್ಯರ್ಚ್ಯ ತಪಸ್ವಿ ಶರಣೇ ವನೆ. ತಪಸ್ವಿಗಳಿಗೆ ಯೋಗ್ಯವಾದಂತಹ ಆಶ್ರಯವೆನಿಸಿದ ಆ ಕಾಡಿನಲ್ಲಿ ಅವರವರ ಕಾಲಂ ವಿಧಿವತ್, ಕಾಲಕ್ಕೆ ಆಚರಿಸಬೇಕಾದ ಸಂಧ್ಯೆಯನ್ನು, ದೇವತೆಗಳಿಗೆ ಋಷಿಗಳಿಗೆ ತರ್ಪಣವನ್ನು, ಅಗ್ನಿಯಲ್ಲಿ ಕೊಡಬೇಕಾದ ಆಹುತಿಗಳನ್ನು ಸರಿಯಾಗಿ ಕಾಲಕ್ಕೆ ನಡೆಸಿಕೊಂಡು ಬಂದರು. ಆಮೇಲೆ ಸೂರ್ಯ ಅತ್ತ ಉದಿಸಿದ್ದಾನೆ. ಸುತೀಕ್ಷ್ಣ ಎಲ್ಲರೂ ಕೂಡ ಪರಸ್ಪರ ಅವರವರ ಕರ್ತವ್ಯಗಳನ್ನು ಮುಗಿಸಿ ಎದುರು ಸೇರಿದ್ದಾರೆ. ಆ ಹೊತ್ತಿಗೆ ಸುಖೋಷಿತಾ ಸ್ಮ ಭಗವನ್ ತ್ವಯಾ ಪೂಜ್ಯೇನ ಪೂಜಿತಾ ಆಪೃಚ್ಛಾಮ ಪ್ರಯಾಸ್ಯಾಮೋ ತ್ವರಯಂತಿನಃ. ಸ್ವಲ್ಪ ಊರ ಹೊರಭಾಗಕ್ಕೆಲ್ಲ ಪ್ರದಕ್ಷಿಣೆ ಹೊಡ್ಕೊಂಡು ಬರ್ತೇವೆ. ಒಂದು ಸರ್ತಿ ಊರು ಸುತ್ತಿ ಬರ್ತೇವೆ. ಬೆಳಿಗ್ಗೆ ಬಂದು ಕೂತರು, ಆಮೇಲೆ ಅದೇ ನೆಲ ಬಿಸಿ ಮಾಡಿ ಮಧ್ಯಾಹ್ನನೂ ಬಿಸಿ ಮಾಡಿ, ಸಂಜೆನೂ ಬಿಸಿ ಮಾಡಿ, ಕಾಫಿನೂ ಬಿಸಿ ಮಾಡಿ, ಅನ್ನನೂ ಬಿಸಿ ಮಾಡಿ, ರಾತ್ರಿ ಮಲಗುದು ಅಲ್ಲೇ ನೆಲ ಬಿಸಿ ಮಾಡಿ, ಒಂದು ಸರ್ತಿ ಎಲ್ಲ ಪ್ರದೇಶಗಳನ್ನು ನೋಡಿಕೊಂಡು ಬಂದ ಹಾಗಾಗುತ್ತೆ. ಎಲ್ಲ ಋಷಿಗಳು ಕಾಯ್ತಿದ್ದಾರೆ. ಆಶ್ರಮದ ಬೆಳಗಿನ ಎಲ್ಲ ಕೈಂಕರ್ಯಗಳನ್ನು ಮುಗಿಸಿ ನಾವು ಒಂದು ಸರ್ತಿ ಈ ಪರಿಸರದಲ್ಲಿ ಏನೇನು ತೊಂದರೆಗಳಾದವು ಅಥವಾ ಇದಕ್ಕೆ ಪರಿಹಾರದ ಸೂಚನೆಗೆ ಬೇಕಾದ ಉಪಾಯಗಳನ್ನು ಹೇಗೆ ಹೂಡಬಹುದು ಅನ್ನೋದನ್ನು ಯೋಚಿಸಲಿಕ್ಕೆ ನಾವೊಂದು ತ್ವರಾಮೆಹೇ ವಯಂ ದ್ರಷ್ಟುಂ ಕೃತ್ಸ್ನಂ ಆಶ್ರಮ ಮಂಡಲಂ. ಸಮಗ್ರ ಈ ಆಶ್ರಮದ ಪರಿಸರವನ್ನು ಕಾಣುವುದಕ್ಕಾಗಿ ನಮ್ಮ ಎಲ್ಲರ ಮನಸ್ಸು ಹಾತೊರೀತಾ ಇದೆ. ಅದಕ್ಕೋಸ್ಕರ ನಾವೊಂದು ಚೂರು ಹೊರಕ್ಕೆ ಹೋಗಿ ಬರ್ತೇವೆ. ನೀನು ದಯವಿಟ್ಟು ಅನುಜ್ಞೆ ನೀಡಬೇಕು. ಮುನಿಗಳೆಲ್ಲರೂ ಕೂಡ ನಮ್ಮ ಜೊತೆಗಿರ್ತಾರೆ. ನೀನೇನು ಯೋಚನೆ ಮಾಡಬೇಡಿ. ಅಂದರೆ ಇವರನ್ನು ಹೀಗೆ ಕಳಿಸಿ ನಮಗೋಸ್ಕರ ಬಂದವರು ಇಲ್ಲಿ ಏನಿದೆ ಅಂತ ಗೊತ್ತಾಗದೆ ಯಾವುದೋ ರೂಟಿಗೆ ಹೋಗಿ ಮತ್ತು ವಾಪಸ್ ಊರು ಬರಲಿಕ್ಕೆ ದಾರಿ ಗೊತ್ತಾಗದೆ ಆಮೇಲೆ ಅಯ್ಯೋ ಅಂತ ಅಲ್ಲೇ ಕೂಡುವಂತ ಏನೂ ಆಗೋದಿಲ್ಲ. ನಿಮ್ಮವರೆಲ್ಲರೂ ಜೊತೆಗಿರ್ತಾರೆ. ನೀವು ನಿಮ್ಮ ಸಾಧನೆಯಲ್ಲಿರಿ. ಋಷಿಗಳು ಕೆಲವರು ನಮ್ಮ ಜೊತೆಗಿರ್ತಾರೆ. ನಾವೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು ಬರ್ತೇವೆ. ಆಗ ಒಂದು ಒಳ್ಳೆಯ ಮಾತು, ಅದನ್ನು ನಾವು ನಮ್ಮ ಮಾತಿನಲ್ಲಿ ಬಳಸಿಕೊಳ್ಳಿಕ್ಕಾಗುವ ಹಾಗೆ ಹೇಳ್ತಾನೆ. ಅರಿಷ್ಟಂ ಗಚ್ಚ ಪಂಥಾನಂ ರಾಮ ಸೌಮಿತ್ರಿಣಾ ಸಹ ಸೀತೆಯಾ ಚಾನಯಾ ಸಾರ್ಧಂ ಛಾಯಯೇವಾನುವೃತ್ತಯ. ಅರಿಷ್ಟಂ ಗಚ್ಚ ಪಂಥಾನಂ. ನಾವು
ಶುಭಾಸ್ತೆ ಪಂಥಾನಸ್ಸಂತು ಅಂತ ಒಂದು ಮಾತು ಬಳಸುವುದಿದೆ. ದಾರಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ. ಅದೇ ರೀತಿ ಇನ್ನೊಂದು ವಾಕ್ಯ ಇಲ್ಲಿ, ಅರಿಷ್ಟಂ ಗಚ್ಚ ಪಂಥಾನಂ. ಯಾರಾದರೂ ನಾವು ಊರಿಗೆ ಹೊರಟಿದ್ದೇವೆ ಅಂತಂದರೆ ಅರಿಷ್ಟಂ ಗಚ್ಚ ಪಂಥಾನಂ, ನಿನ್ನ ಪಂಥ ದಾರಿ ಅರಿಷ್ಟಂ ಸುಖವಾಗಲಿ. ನಮಗೆ ಅರಿಷ್ಟ ಅಂದರೆ ಅನಿಷ್ಟ ಅಂದ್ಕೊಂಡಿದ್ದೀವಿ, ಅದು ಒಂದು ಅರ್ಥ ಇದೆ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಾಂಶ್ಚಾಸ್ತು ಗ್ರಹಾಃ ಕುರ್ವಂತು ಮಂಗಲಂ ಅನ್ನುವಲ್ಲಿ ಅರಿಷ್ಟ ಅನ್ನೋದಕ್ಕೆ ಒಂದು ದೋಷ ಅಂತಲೂ ಅರ್ಥ ಇದೆ. ಅರಿಷ್ಟ ಅನ್ನೋದಕ್ಕೆ ಅರಿಷ್ಟಂಚಾಯುಷ್ಯಂಚಾಸ್ತು, ಆಯುಷ್ಯ ಮಂಗಳಮಯವಾಗಲಿ ಅನ್ನುವ ಅರ್ಥದಲ್ಲಿ ಅರಿಷ್ಟ ಶಬ್ದ ಆ ಅರ್ಥವನ್ನು ಹೇಳುತ್ತೆ. ಅನಿಷ್ಟ ಅನ್ನೋದು ಅನಿಷ್ಟವೇ, ಅನಿಷ್ಟ ಅನ್ನೋದು ಇಷ್ಟ ಆಗೋದು ಸಾಧ್ಯ ಇಲ್ಲ. ಆದರೆ ಅರಿಷ್ಟ ಶಬ್ದ ಅದು ಶುಭ ಅನ್ನುವ ಅರ್ಥದಲ್ಲೇ ಪ್ರಯೋಗಗೊಂಡಂತಹ ಶಬ್ದ ಅದು. ಹಾಗಾಗಿ ಅರಿಷ್ಟಂ ಗಚ್ಚ ಪಂಥಾನಂ, ನಿನ್ನ ದಾರಿ ಶುಭಕರವಾಗಲಿ, ನೀನು ಹೋಗುವ ಕೆಲಸ ಅದು ಸುಖಮಯವಾಗಿ ನಿನಗೆ ಈಡೇರಲಿ ಅನ್ನುವ ಹೀಗೊಂದು ಆಶೀರ್ವಾದವನ್ನು ಸುತೀಕ್ಷ್ಣ ಮಾಡಿದೊಡನೆ ಸೌಮಿತ್ರಿಯೊಂದಿಗೆ ಕೂಡಿಕೊಂಡು ಸೀತೆಯ ಜೊತೆಗೆ ರಾಮಚಂದ್ರ ಎಲ್ಲ ಋಷಿಗಳನ್ನು ಗುಂಪು ಕಟ್ಟಿಕೊಂಡು ಅಲ್ಲಿಂದ ಹೊರಡುವಾಗ ಋಷಿ ಅವರನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡಿದ್ದಾನೆ. ಗಾಢಮಾಲಿಂಗ್ಯ ಸಸ್ನೇಹಂ ಇದಂ ವಚನಮಬ್ರವೀತ್, ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಏನೂ ತೊಂದರೆಯಾಗದಂತೆ ನಿಮ್ಮ ದಾರಿ ಸುಖಮಯವಾಗಲಿ ಅಂತ ಆಶೀರ್ವದಿಸಿ ಅವಳಿಗೆ ಹೇಳುವಾಗ ಒಂದು ಮಾತು ಹೇಳ್ತಾನೆ, ಛಾಯೆಯ ಅನುವೃತ್ತಯ. ಒಂದು ವಸ್ತು ಮುಂದೆ ಸಾಗುವಾಗ ಆ ವಸ್ತುವಿನ ನೆರಳು ಹೇಗೆ ಅದರ ಜೊತೆಗೇ ಸಾಗುತ್ತೋ, ರಾಮನ ಜೊತೆಗಿನ ನೆರಳು ಯಾವುದು ಅಂದರೆ ಸೀತೆ. ರಾಮ ಹೋದಲ್ಲೆಲ್ಲ ರಾಮನ ಆಲೋಚನೆಗೆ ತದ್ವಿರುದ್ಧವಾಗಿ ಆಗಲಿ ಅಥವಾ ಏನೇ ಒಂದು ಚೂರು ವ್ಯತ್ಯಾಸವಾಗಿ ಆಗಲಿ ಅವಳು ನಡ್ಕೊಳ್ಳುವಂಥದ್ದಿಲ್ವೇ ಇಲ್ಲ. ಅಂತಹ ಮನಸ್ಫೂರ್ತಿಯಾಗಿ ರಾಮನ ಚರ್ಯೆಯನ್ನು ತನ್ನ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಫಲಿಸುವಂತೆ ನಡೆಯುವವಳು ಅನ್ನೋದನ್ನು ಋಷಿಗಳೇ ಸರ್ಟಿಫಿಕೇಟ್ ಕೊಡ್ತಾರೆ. ಅಲ್ಲಿ ಅವ್ರು ಕೊಡಬೇಕಾದದ್ದೇನು ಅಂದರೆ ಒಂದು ಲೋಕದ ದೃಷ್ಟಿಯಿಂದ ನೋಡುವಾಗ ಎಲ್ಲರಿಗೂ, ಯಾಕೆಂದರೆ ಅವಳು ಭಗವಂತನಿಗೆ ಅನುಗುಣವಾಗಿಯೇ ಯಾವಾಗಲೂ ನಡೆದುಕೊಳ್ಳುವವಳು ಅನ್ನೋದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೂ ಲೋಕದಲ್ಲಿ ಎಲ್ಲರಿಗೊಂದು ಟ್ರೆಂಡ್ ಸೆಟ್ ಆಗಬೇಕಲ್ಲ, ಹೇಗಿರಬೇಕು ಅಂತ. ಅದನ್ನು ವ್ಯವಸ್ಥಿತವಾಗಿ ಋಷಿಗಳ ಬಾಯಿಯಿಂದ ಹೇಳಿಸುವ ಮೂಲಕ ಆ ಮಾತನ್ನು ಅಲ್ಲಿ ನೆನಪಿಸ್ತಾರೆ. ಸುಪ್ರಾಜ್ಯ ಫಲಮೂಲಾನಿ ಪುಷ್ಪಿತಾನಿ ವನಾನಿ ಚ ಪ್ರಶಸ್ತ ಮೃಗಯೂಥಾನಿ ಶಾಂತ ಪಕ್ಷಿಗಣಾನಿ ಚ. ಹೋಗುವ ದಾರಿಯಲ್ಲಿ ಸಮೃದ್ಧವಾಗಿ ಫಲಗಳನ್ನು ಹೊತ್ತಂತಹ ಮರಗಳು, ಹೂಗಳನ್ನು ತುಂಬಿಕೊಂಡಂತಹ ಬಳ್ಳಿ ಗಿಡ, ಅದೇ ರೀತಿ ಚಂದದ ಆಕೃತಿಯಲ್ಲಿ ನಿಂತು ಪ್ರಕೃತಿಗೆ ಅಲಂಕಾರದ ಬಣ್ಣ ಬಣ್ಣದ ಆಭರಣಗಳನ್ನು ತೊಡಿಸಿದಂತೆ ಇರುವಂತಹ ಆ ಇಡೀ ಕಾಡಿನ ಸಾಲು, ಇದನ್ನೆಲ್ಲ ರಾಮಚಂದ್ರ ಸೀತೆಗೆ ತೋರಿಸ್ತಾ ಆ ದಾರಿಯಲ್ಲಿ ತೊರೆಗಳಲ್ಲಿ ಕೆರೆಗಳಲ್ಲೆಲ್ಲ ತುಂಬಿಕೊಂಡ ಸುಂದರವಾದಂತಹ ಗೊಂಚಲು, ಕಮಲಗಳ ಗೊಂಚಲನ್ನು ತೋರಿಸ್ತಾ ಇದ್ದಾನೆ. ಬಗೆ ಬಗೆಯ ನೀರು ಹಕ್ಕಿಗಳ ಗುಂಪು ನೀರಿನ ಮೇಲಿಂದ ಪಕ್ಕಕ್ಕೆ ಹಾದು ಹೋಗುವಾಗ ಒಟ್ಟಿಗೆ ಅದು ಒಂದು ಸರ್ತಿ ಹಾರಿತು ಅಂತಂದರೆ ಅಷ್ಟು ನೀವು ಚಿತ್ರ ಬರೆಯುವಾಗಲೂ ನೀವೇ ಲೆಕ್ಕಾಚಾರ ಹಾಕಿ ಅದರ ಮೆಜರ್ಮೆಂಟನ್ನು ನೀವು ವ್ಯವಸ್ಥೆ ಮಾಡೋದು ಸಾಧ್ಯ ಇಲ್ಲ. ಅಷ್ಟು ಚಂದದ ಮೆಜರ್ಮೆಂಟಲ್ಲಿ ಹಕ್ಕಿಗಳ ಗುಂಪು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾದು ಹೋಗುವಾಗ ಆ ಒಂದರ ಭಾವನೆಯೂ ಕೂಡ ನಮ್ಮಲ್ಲಿ ಏನಾದರೂ ಸಾಲು ಆಗಿ ಬನ್ನಿ ಅಂತಂದರೆ ಅವರವರು ಹಾಕಿದ್ದೇ ಸಾಲು, ಎಲ್ಲರೂ ನಾವು ಸಾಲಲ್ಲಿದ್ದೇವೆ ಅಂತ, ಉಳಿದವರು ಸಾಲಲ್ಲಿಲ್ಲ ಅಂತ. ಹಾಗೆ ಅವುಗಳಲ್ಲಿ ಎಂದೂ ಎಚ್ಚರ ತಪ್ಪುವ, ದಾರಿ ತಪ್ಪುವ ಪರಿಸ್ಥಿತಿ ಇರಲಿಲ್ಲ. ಹಾಗೆ ಗುಂಪು ಗುಂಪಾಗಿ ಚೆನ್ನಾಗಿ ಹಾರ್ತಾ ಇರುವಂತಹ ಹಕ್ಕಿಗಳನ್ನೆಲ್ಲ ತೋರಿಸಿದ್ದಾನೆ. ಅಷ್ಟೇ ಚಂದದ ತಟಾಕಗಳು, ಸರೋವರಗಳೆಲ್ಲವೂ ಕೂಡ ಅವರ ಕಣ್ಣಿಗೆ ಬಿದ್ದಿದೆ. ಗಮ್ಯತಾಂ ವತ್ಸ ಸೌಮಿತ್ರೇ ಭವಾನಪಿ ಜಗಚ್ಚತು ಆಗಂತವ್ಯಂ ತ್ವಯಾತಾತ ಪುನರೇವಾಶ್ರಮಂ ಮಮ. ಹಾಗೆ ಹೋಗುವ ದಾರಿಯುದ್ದಕ್ಕೂ ಬಗೆಯ ಇನ್ನೂ ಏನೇನೂ ಸಂತೋಷವನ್ನು ನೋಡಲಿಕ್ಕಿರುತ್ತೆ. ತತಃ ಶುಭ್ರತರೇ ತೂಣಿ ಧನುಷಿ ಚಾಪ್ಯೆ ಆಯತೆ ಕ್ಷಣ. ದಾರಿಯಲ್ಲಿ ನಿಮ್ಗೆ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ, ನೀನು ಹೊರಡು ಅಂತ ಎಲ್ಲರನ್ನೂ ಅದೇ ರೀತಿ ನಮಸ್ಕಾರ ಮಾಡಿದಾಗ ಆಶೀರ್ವದಿಸಿ ಕಳಿಸ್ತಾ ಇದ್ದಾಗ ಹೊರಡುವ ಸಮಯದ ಒಂದು ಮಾತು ಅಲ್ಲಿ ಹೇಳಬೇಕಾದ ಸಂಗತಿ ಇದು. ಆಬದ್ಧಚ ಶುಭೇ ತೂಣಿ ಚಾಪೌ ಚಾದಾಯ ಸಸ್ವನೌ ನಿಷ್ಕ್ರಾಂತೌ ಆಶ್ರಮಾದ್ ಗಂತುಂ ಉಭೌ ತೌ ರಾಮಲಕ್ಷ್ಮಣೌ ಶ್ರೀಮಂತೌ ರೂಪಸಂಪನ್ನೌ ದೀಪ್ಯಮಾನೋ ಸ್ವತೇಜಸ ಪ್ರಸ್ಥಿತೌ ಘೃತಚಾಪೌ ತೌ ಸೀತೆಯ ಸಹ ರಾಘವೌ. ಆ ಬಿಲ್ಲು ಮತ್ತು ಬಾಣಗಳ ಬತ್ತಳಿಕೆ, ಸೀತೆ ಬಿಲ್ಲನ್ನು ಎತ್ತಿಕೊಟ್ಲು ಅಂತ.
ಅದು ಸುಲಭದಲ್ಲಿ ಎತ್ತಲಿಕ್ಕಾಗುವಂಥದ್ದಲ್ಲ. ಅವರಿಗೆ ಚೆನ್ನಾಗಿ ಅದನ್ನು, ಈಗ ನಮಗೆ ಇದು ಅರ್ಥ ಆಗೋದಿಲ್ಲ ಬಿಡಿ, ಈಗಲೂ ಕೆಲವು ರಾಜರ ಮನೆತನದ ಸಂಗ್ರಹಾಲಯಗಳಲ್ಲಿ ಖಡ್ಗಗಳಿವೆ. ಅದು ಏನಿಲ್ಲ ಅಂದರೂ 150-180 kg ಇರುತ್ತೆ. ಅದನ್ನು ಅವರು ಒಂದು ಕೈಯಲ್ಲಿ ಎತ್ತಿ ಯುದ್ಧ ಮಾಡ್ತಿದ್ರು ಆ ಕ್ಷತ್ರಿಯರು. ಅಂದರೆ ಆ ಥರ ದೇಹದಲ್ಲಿ ಕಸುವು ಇರ್ತಿತ್ತು. ನಾನು ಹೇಳ್ತಾ ಇರೋದು ಸುಮಾರು ಒಂದು 100 ವರ್ಷದ ಹಿಂದಿನ ರಾಜರ ಕೈಯಲ್ಲಿದ್ದ ಆಯುಧಗಳು. ನಮ್ಮಲ್ಲಿ ಇವತ್ತು ಅದು ಒಂಚೂರು ಅಯ್ಯೋ ಸ್ವಲ್ಪ ಭಾರ, ನಮಗೆ ಬಟ್ಟೆನೇ ಭಾರ, ಇನ್ನು ಉಳಿದಂತೆ ಆಯುಧಗಳನ್ನೆಲ್ಲ ಎಲ್ಲಿ ಹಿಡ್ಕೊಳ್ಳೋದು. ಅಂತಹ ಒರೆಯಲ್ಲಿ ಹಿಡೀಲಿಕ್ಕೆ ಸಾಧ್ಯವಾಗದ ಕತ್ತಿಯನ್ನು, ತೂಣೀರವನ್ನು, ಬಿಲ್ಲಿನ ಹಾಕುವ ಬಟ್ಟಳಿಕೆಯನ್ನು, ಬಾಣವನ್ನು ಎಲ್ಲವನ್ನು ಅನಾಯಾಸವಾಗಿ ಸೀತೆ ಎತ್ತಿ ರಾಮನ ಕೈಗೆ, ಲಕ್ಷ್ಮಣನ ಕೈಗೆ ಕೊಟ್ಲು ಅಂತ. ಅಂದರೆ ಈ ಮಾತು ಅವಳಿಗೂ ಅದರಲ್ಲಿ ಎಂಥ ಒಂದು ಹಿಡಿತ ಇತ್ತು. ಅದು ಸುಮ್ಮನೆ ಹೀಗೆ ಎಳ್ಕೊಂಡು ಬಂದು ತಗೊಳ್ಳಿ ಹೆಂಗಾದ್ರು ಅಂತೇಳಿ ಕೊಟ್ಟದ್ದಲ್ಲ. ಚೆನ್ನಾಗಿ ಅದನ್ನು ಹೇಗೆ ಹಿಡ್ಕೊಳ್ಳಿಕ್ಕೆ ಅನುಕೂಲವೋ ಅದು ಕೈ ಕೊಡುವಾಗ ಹಾಗೆ ಕೊಡಬೇಕು. ಈಗ ಆರತಿ ಕೊಡಿ ಅಂತ ಹೇಳುವಾಗ ಹೀಗೆ ಮಾಡಿ ಅವರ ಕೈಗೆ ಬೆಂಕಿ ಹಚ್ಚಿಬಿಟ್ರೆ ಅದನ್ನು ಕೊಡ್ಲಿಕ್ಕೆ ಒಂದು ಕ್ರಮ ಇದೆ. ಅದನ್ನು ಅವರು ಹಿಡಿದ ಮೇಲೆ ಅದು ಆರತಿ ಮಾಡ್ಲಿಕ್ಕೆ ಸರಿಯಾಗಿರಬೇಕು. ನೀವು ಕೊಡುವಾಗ ನೀವೇ ಅಡ್ಡ ಹಿಡ್ಕೊಂಡು ಅವರನ್ನು ಹಿಡ್ಕೊಳ್ಳಿ ಅಂತೇಳಿ ಆತುದು ಹಿಡ್ಕೊಳ್ಳಿಕ್ಕೆ ಕೊಡೋದಾ? ಅದಕ್ಕೆ ಸರಿಯಾಗಿ ಒಂದು ಕ್ರಮ ಇದೆ ಹಿಡ್ಕೊಳ್ಳಿಕ್ಕೆ. ಅಂದರೆ ಹಾಗೆ ಎತ್ತಿ ಕೊಡುವುದು ಒಂದು ಕ್ರಮ. ಅದು ಸೀತೆ ಎತ್ತಿಕೊಟ್ಲು. ಶುಭೇ ಅವರಿಬ್ಬರ ಚಾಪಗಳನ್ನು, ಖಡ್ಗವನ್ನು ಆಬದ್ಧ ಚೆನ್ನಾಗಿ ಅದನ್ನು ಎತ್ತಿ ಕೊಟ್ಟಿದ್ದಾಳೆ. ಅದನ್ನು ರಾಮಚಂದ್ರ ಸ್ವೀಕರಿಸಿದ್ದಾನೆ. ಆಮೇಲೆ ಹೊರಟಿದ್ದಾರೆ. ಹೊರಟು ಅಲ್ಲಿಗೆ 8ನೆಯ ಸರ್ಗ ಮುಕ್ತಾಯವಾಯಿತು. ಆನಂತರ ಸುತೀಕ್ಷ್ಣೇನಭ್ಯನುಜ್ಞಾತಂ ಪ್ರಸ್ಥಿತಂ ರಘುನಂದನಂ ಹೃದಯ ಸ್ನಿಗ್ಧಯ ವಾಚ ಭ್ರಾತರಂ ಇದಮಬ್ರವೀತ್ ಅಯಂ ಧರ್ಮ ಸುಸೂಕ್ಷ್ಮೇಣ ವಿಧಿನಾ ಪ್ರಾಪ್ಯತೆ ಮಹಾನ್ ನಿವೃತ್ತೇನ ತು ಶಕ್ಯೋಯಂ ವ್ಯಸನಾತ್ ಕಾಮಜಾದಿಹ. ಈ ಹೊತ್ತಿಗೆ ಭರ್ತಾರಂ ಇದಮಬ್ರವೀತ್, ಸೀತೆ ದಾರಿಯಲ್ಲಿ ಹೊರಡುವಾಗ ಈ ಆಯುಧಗಳನ್ನು ಹಿಡ್ಕೊಂಡು ಕೊಟ್ಟದ್ದು ಯಾಕೆ ಅನ್ನೋದಕ್ಕೊಂದು ಕಾರಣ ಇದೆ. ಸುಮ್ಮನೆ ಯಾಕೆ ಎತ್ತಿಕೊಟ್ಲು? ಏನೂ ಇಲ್ಲದೆ ಏನೋ ಒಂದು ಕಾರಣ ಇದೆ. ಅದನ್ನು ಮುಂದೆ ಹೇಳ್ತಾಳವಳು. ಆ ಕಾರಣವನ್ನು ಹೇಳುವಾಗ ಒಂದು ಸುಂದರವಾದ ಕಥೆಯನ್ನು ನಿರೂಪಣೆ ಮಾಡ್ತಾಳೆ. ಅವಳು ಹೇಳಿದ್ದಕ್ಕೆ ಬಹಳ ಮುಖ್ಯವಾದ ಕಾರಣ, ಕ್ಷತ್ರ ಧರ್ಮಕ್ಕೆ ಉಚಿತವಾದ ಕರ್ತವ್ಯವನ್ನು ನಿರ್ವಹಿಸುವಾಗಲೂ ನಮಗೆ ಎಚ್ಚರ ಇರಬೇಕು. ಅವಳ ಸಾಮರ್ಥ್ಯವನ್ನು ಹೇಳಿದ ಹಾಗಾಯಿತು. ಅವಳು ಎತ್ತಿ ಕೊಡುವಾಗಲೂ ಒಂದು ಸಂದೇಶ ಅವಳಿಂದ ರಾಮಾಯಣ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಪ್ರಧಾನವಾಗಿ ಅವಳು ಹೇಳ್ತಾಳೆ, ಹಿಂದಿನ ಕಾಲದಿಂದ ವಿಧಿ ಒದಗಿಸಿದ ಧರ್ಮಗಳನ್ನು ಆಚರಣೆ ಮಾಡುವುದು ಎಲ್ರಿಗೂ ಉಚಿತವಾದದ್ದೇ. ಅವರವ್ರ ಕರ್ತವ್ಯವನ್ನು ನಿರ್ವಹಣೆ ಮಾಡಲೇಬೇಕು. ಅದರಲ್ಲಿ 3 ಥರದ ತಪ್ಪುಗಳು, ಆಪತ್ತುಗಳು ಒಬ್ಬ ಮನುಷ್ಯನನ್ನು ಹೇಗೋ ಅವನನ್ನು ಆವರಿಸಿಕೊಂಡು ಬಿಡುತ್ತೆ. ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ್ಯುತ. ಬಯಕೆಯಿಂದ ಹುಟ್ಟುವಂತಹ ತಪ್ಪುಗಳು 3 ಆಗತ್ತೆ. ಒಂದು ಮಿಥ್ಯಾವಾಕ್ಯಂ ಪರಮಕಂ, ಒಂದು ಸುಳ್ಳೇ ನುಡಿಯುವುದು, ಬಾಯಿ ತೆಗೆದ್ರೆ ಸುಳ್ಳು. ಅದು ಬೇಕು ಅಂತ ಹೇಳೋದಲ್ಲ, ಆದರೆ ಗೊತ್ತಿಲ್ಲದೆ ಅವನ ಕೈಯಿಂದ ತಪ್ಪುಗಳು ನಡೀತಾ ಇರುತ್ತೆ. ಇದಕ್ಕಿಂತ ಭಯಂಕರವಾದದ್ದು ಯಾವುದು ಅಂತಂದರೆ, ನಮಗೆ ಸಲ್ಲದ ಸೊತ್ತನ್ನು ನಮ್ಮ ವಶಪಡಿಸಿಕೊಳ್ಳುವಂತಹ ಒಂದು ದುರಭ್ಯಾಸ. ವಸ್ತುವಾಗ್ಬೋದು ಅಥವಾ ಅಲ್ಲಿ ಹೇಳುವಾಗ ಅವರು ಪರದಾರಾಭಿಗಮನಂ, 2 ಅರ್ಥದಲ್ಲಿ ಆ ಮಾತು ಬಂದಿದೆ. ಒಬ್ಬರು ಗುರುಗಳು ನಮಗೊಂದು ಏನೋ ಒಂದು ವಿದ್ಯೆ ಒದಗಿಸ್ತಾರೆ, ಇನ್ನೊಬ್ಬರು ಯಾವುದೋ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾರೆ. ಅದನ್ನು ನಾವು ಹೇಳುವಾಗ ಅದು ಅವರು ಹೇಳಿದ್ದು ಅಂತ ಹೇಳದೆ ನಾವೇ ಹೇಳುವುದು ಅಂತ ಅದನ್ನು ಪ್ರೊಜೆಕ್ಟ್ ಮಾಡೋದು. ಇನ್ನೊಬ್ಬರ ಕೆಲಸವನ್ನು ನಮ್ಮ ಕೆಲಸ ಅಂತ. ದಾರಾಹ ಅಂದರೆ ಬುದ್ಧಿಂತು ಪ್ರಮದಾಂ ವಿದ್ಧಿ. ಹೆಂಡತಿ ಅಂತಂದರೆ ಇನ್ನೊಬ್ಬರ ಹೆಂಡತಿಯನ್ನು ವಶ ಮಾಡಿಕೊಳ್ಳೋದು. ಅದು ರಾವಣನ ಮುಂದಿನ ಪ್ರಸಂಗವನ್ನು ಹೇಳಲಿಕ್ಕೆ ಅದೊಂದು ಪೂರ್ವ ಸೂಚನೆ. ಇದು ಒಂದು ಟಕ್ ಅಂತ ಒಂದೇನೋ ಬರುತ್ತೆ ಇಲ್ಲಿ. ಆಗುವ ತಪ್ಪುಗಳು ಯಾವುದು ಅಂತ ಹೇಳುವಾಗ ಈ 3 ತಪ್ಪನ್ನೇ ಇಡೀ ರಾಮಾಯಣ ಹೇಳಲಿಕ್ಕೆ ಹೊರಟದ್ದು. ಒಂದು ತಪ್ಪಬಾರ್ದು ಅಂತ ಹೇಳಲಿಕ್ಕೋಸ್ಕರ ರಾಮಚಂದ್ರ ನಡ್ಕೊಂಡದ್ದು. ತಪ್ಪೇ ಸುಳ್ಳೇ ಆಡದಂತೆ ಬದುಕುವಂಥದ್ದು, ಮಾತನ್ನು ನಡೆಸಿಕೊಡುವಂಥದ್ದು ಸತ್ಯ. 2ನೇದು ಪರದಾರಾಭಿಗಮನಂ, ಬೇರೆಯವರನ್ನೇ ಮನಸ್ಸಿನಲ್ಲಿ ಆಶ್ರಯಿಸುವಂತಹ ದುರ್ದೈವ, ಅದು 2ನೇ ತಪ್ಪು. 3ನೇದು ವಿನಾವೈರಂಚ ರೌದ್ರತ, ಕಾರಣವೇ ಇಲ್ಲದೆ ಒಬ್ಬನನ್ನು ದ್ವೇಷಿಸುವ ಅಥವಾ ಅವನ ಮೇಲೆ ಕ್ರೂರಿಯಾಗಿ ವರ್ತಿಸುವಂಥದ್ದು 3ನೇ ತಪ್ಪು.
ಈ 3 ತಪ್ಪುಗಳ ಮಧ್ಯದಲ್ಲಿ ಒಂದೊಂದು ಕಾರಣಗಳು ಹಿಂದೆ ಮುಂದೆ ಸಿಗುತ್ತೆ. ಕೊನೆಯದಕ್ಕೂ ಒಂದು ಕಥೆಯನ್ನು ಹೇಳ್ತಾಳೆ. ಕಾರಣ ಇಲ್ಲದೆ ಈಗ ಯಾಕೆ ಹೇಳಿದ್ಲು ಈ ಮಾತನ್ನು? ರಾಮಚಂದ್ರ ಸುಳ್ಳಂತೂ ಹೇಳಿದವನಲ್ಲ. ಅವನ ಮನಸ್ಸಿನಲ್ಲಿ ಯಾವತ್ತೂ ಬೇರೆ ಹೆಣ್ಣಿನ ವಿಷಯದಲ್ಲಿ ತಲೆ ಓಡುವುದೇ ಇಲ್ಲ. ಹಾಗಾದರೆ ಇನ್ನೇನೋ ಒಂದು ಹೇಳಿ ಹೊರಟಿದ್ದಾನೆ. ಅದಕ್ಕೆ ಆಯುಧವನ್ನು ಕೊಡ್ತಾ ಕೊಡ್ತಾ ಈ ಮಾತು ಹೇಳಿದ್ದವಳು. ಯಾಕೆ ಹೇಳಿದ್ಲು ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ನಾವು ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.